ಮಲ್ಲು ಒಂದು ಏನೋ ಗಿಫ್ಟ್ ತಂದ ಕೊಡು ಪಟ್ನ ಕೊಡು ಓಪನ್ ಮಾಡಿಸ್ಬಿಡು. ಫಸ್ಟ್ ಟೈಮ್ ರೀ ನನ್ನ ಬರ್ತಡೇ ಇಷ್ಟು ಗ್ರ್ಯಾಂಡಾಗಿ ಆಗಿರೋದು. ನನ್ನ ಹುಟ್ಟಿ ಇಷ್ಟು ಎತ್ತರ ಆದ್ರೂ ಒನ್ ಟೈಮೂ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಇದು ಮೆಮೊರೇಬಲ್. ಅದು ನಿಮ್ಮ ಊರಾಗ ಆಗೈತೆ ಅಂದರೆ ಭಾಳ ಖುಷಿ ಆಗತೈತಿ. ಇದು ಯಾವಾಗೂ ನೆನ್ಪಿಟ್ಕೋತೇವಿ. ಅವಿ ಯಾವಾಗೂ ನೆನಪಿಟ್ಕೋ, ಗಂಡನ ಮನೆಗೆ ಹೋಗಿಂದು ಮರಿಬೇಡ. ಹಂಗೆ ಆಗದಣ್ಣ, ಅವಾಗೂ ಇಲ್ಲೇ ಬಂದು ಮಾಡ್ಕೋತೇವೆ ನಾವು. ಅಣ್ಣ ಅಣ್ಣ ಅಂದ್ರೆ ಕಿವಿನೇ ಕೇಳಿಸಲ್ಲ ಅವನಿಗೆ. ನಮ್ಮನ್ನ ಶಾಣೆ ಅದಣ್ಣ. ಓಕೆ, ಒಳ್ಳೇದಲ್ಲವಿ. ನೂರಾರು ವರ್ಷ ಹೆಂಗೆ ಖುಷಿಯಾಗಿರೋ, ಯಾಕಂದ್ರೆ ಭಾಳ ಸ್ಟ್ರಗಲ್ ಮಾಡಿ ಬಡತನದಿಂದ ಬಂದಂಥ ವ್ಯಕ್ತಿ ಸರ. ನಾನು ನೋಡ್ದಂಗೆ ಈಗ ಆ ಸಹೋದರಿಯ ಕಂಠ ಸಿರಿಯಲ್ಲಿ ಒಂದು ದುರ್ಗಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ. ಇದು ಒಬ್ಬರ ಕಲಾವಿದರದಲ್ರಿ. ಈ ಒಂದು ಕಲಾ ಸಿಂಚನ ತಂಡದೊಳಗೆ ಎಷ್ಟೋ ಜನರ ಕಲಾವಿದರ ಬದುಕನ್ನು ರೂಪಿಸಿಕೊಟ್ಟಂಥ ತಂಡ ನಮ್ಮ ಕಲಾ ಸಿಂಚನ ತಂಡ. ಈ ಒಂದು ಕಲಾ ಸಿಂಚನ ತಂಡಕ್ಕೆ ನಾವೆಲ್ಲ ಕಲಾವಿದರು ಕೂಡ ಸಾಯುವವರೆಗೂ ಕೂಡ ಚಿರಋಣಿ ಆಗಿರ್ತೀವಿ ಸರ, ನಿಮ್ಮಿಬ್ಬರಿಗೂ ಕೂಡ. ನಿಜವಾಗಿ ಅದೇ ಎಸ್ಪೆಷಲಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಈ ಮ್ಯೂಸಿಕ್ ಮೈಲಾರಿ ಅನ್ನುವಂಥ ಒಬ್ಬ ಕಲಾವಿದನ ಬದುಕು ಕಟ್ಟಿಕೊಟ್ಟಂಥ ತಾಲೂಕು ಅಂದರೂ ತಪ್ಪಾಗಲಿಕ್ಕಿಲ್ಲ. ನಿಜವಾಗಿ ಅತಿ ಹೆಚ್ಚು ಕಾರ್ಯಕ್ರಮ ಮಾಡಿರ್ತಕ್ಕಂಥ ತವರೂರು ಅಂದರೆ ನನ್ನ ಮುದ್ದೇಬಿಹಾಳ ತಾಲೂಕು ಸರ. ನಾ ಯಾವತ್ತೂ ನಿಮ್ಮ ಮುದ್ದೇಬಿಹಾಳ ತಾಲೂಕು ಜನತೆಗೆ ನಾ ಯಾವತ್ತೂ ಚಿರಋಣಿ ಆಗಿರ್ತೀನಿ. ನಿಮ್ಮ ಪ್ರೀತಿಗೆ ನಾ ಯಾವತ್ತೂ ತಲೆಬಾಗ್ತೀನಿ. ನಿಮ್ಮ ಆಶೀರ್ವಾದ ಯಾವತ್ತೂ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ, ಇದೇ ತಿಂಗಳು 18ನೇ ತಾರೀಕಿಗೆ ಗೋಪಾಲನ ನಾವು ಗೋವಾಗೆ ಹೊಂಟೀವಿ. ನೀವು ಏನು ಪದೇ ಪದೇ ಗೋವಾ ಅಂತೀರಿ, ನನ್ನ ಮುಂದೆ ಸೀಕ್ರೆಟ್ ಮೇಂಟೈನ್ ಮಾಡಕತ್ತೀರಿ. ನೀವೇನೇ ನಿನ್ನ ಮ್ಯಾಗ ಗೋವಾ ಅಂದ್ರೆ ನಿಮ್ಮ ಇಂಚಿಗಾರಿ ಅವ್ರ ಕಣ್ಣು ತೋರಿ, ನಂದ ನಿಮ್ಮ ಕೊಟ್ಟಿನಿ ನೋಡ್ರಿ. ಬರೀ ಮಂದಿ ಕಣ್ಣ ಹಿಡ್ಕೊಳಕ್ ಬಡದಿರ್ತಿರಲ್ಲ. ಪಲ್ವಿ ಅಮ್ಮ, ಲಕ್ಷ್ಮಿ, ಸಂಜು 3 ಮಂದಿ ಸೇರ್ಕೊಂಡು ಹಾರ ಹಾಕ್ರು. ಚೆಕ್ ಮಲ್ಲು ಎಲ್ಲರ ಕೈ ಕೊಡು. ಪ್ರೀತಿಯಿಂದ ನಮಸ್ಕರಿಸ್ತಾ, ನಿಮ್ಮೆಲ್ಲರಿಗೂ ಗೊತ್ತೈತಿ ನಮ್ಮ ಕಲಾವಿದರ ಹುಟ್ಟು ಹಬ್ಬ ಯಾರದೇ ಇರಲಿ ಅದು ಅಭಿಮಾನಿಗಳ ಮಧ್ಯದಲ್ಲೇ ನಡೆಯುತ್ತೆ. ಕಳೆದ ಬಾರಿ ದ್ಯಾಮವನ ಗುಲಾಬಿ ತೋರಿ ಕೊಟ್ಬಿಡ್ರಿ, ಅವ್ರ ಕೈ ಕೊಡ್ರಿ, ಒಂದಿಷ್ಟು ಕೊಡ್ರಿ. ಎಲ್ಲ ಅಲ್ಲೇ ಕುಂತಲ್ಲೇ ಒಯ್ದಾರ ತಗೊಬಿಡ್ರಿ ಇವ್ರಿಗೆ. ಹಾಂ ಸರಿ, ಎಲ್ಲರಿಗೆ ಕೊಟ್ಬಿಡ್ರಿ, ಗುಲಾಬಿ ತಗೋರಮ್ಮ ಎಲ್ಲರೂ. ಹಾಂ ಒಂದು ಸೆಕೆಂಡು, ಸ್ವಲ್ಪ ಹಿಂದಕ್ಕೆ ಸರಿ ಹೇಳ್ತೇನೆ. ವೈಡಾರಿ ಇಲ್ಲ, ಅದು ಒಂದು ಸ್ವಲ್ಪ ವೈಡಾರಿ, ಇನ್ನೊಂದು ಸ್ವಲ್ಪ ಸರಿ. ಹಾಂ ಪಲ್ವಿ ನಿಂದ್ರು, ಪಲ್ವಿ ಅಮ್ಮ ನಿಂದ್ರು, ಒಂದೇ ಸೆಕೆಂಡು. ಹಾಂ ಈ ಕಡೆ ಗೋಪಾಲ್ ನಿಂದ್ರು. ಈಗ ಮೊದಲಿಗೆ ಹಾಂ ರೆಡಿ ನಿಂದ್ರು, ತಗೋ ತಗೊಂಡು ನಿಂದ್ರು. ನೀನು ದಯವಿಟ್ಟು ಕೇಕ್ ಮೇಲೆ ಹಾಕ್ಬೇಡ್ರಿ. ಬಾ ಇಲ್ಲಿ ಬಾ, ಮುಂದೆ ಬಾ ನೀನು ನಿಂದ್ರಲ್ಲಿ. ಹಾ, ಈಗ ಪ್ರಿಯಾ ನಿಲೋಗಲ್ ಅವರಿಗೆ ಪ್ರೀತಿಯಿಂದ ಎಲ್ಲ ಅಭಿಮಾನಿಗಳು ಕಲಾವಿದರು ಸಮ್ಮುಖದೊಳಗೆ ಈಗ ಪುಷ್ಪವೃಷ್ಟಿಯನ್ನ ಮಾಡಬೇಕು. ಎಲ್ಲರೂ ಕೂಡ ಜೋರಾದ ಒಂದು ಅಭಿಮಾನಿಗಳ ಸಮ್ಮುಖದೊಳಗ ಈಗ ಸರಿ ಇರ್ತದ. ಈಗ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತಾ, ಅದಕ್ಕಿಂತ ಮುಂಚಿತವಾಗಿ ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು. ಮಲ್ಲು ಒಂದು ಏನೋ ಗಿಫ್ಟ್ ತಂದ ಕೊಡು ಪಟ್ನ ಕೊಡು, ಓಪನ್ ಮಾಡಿಸ್ಬಿಡು. ಅಲ್ಲ ಈಗ ಕೇಕ್ ಅನ್ನ ಕಟ್ ಮಾಡಿ ಬಿಡೋಣ ಸರ್. ಓಕೆ, ನಾನು ಪ್ಯಾಸೆನ್ ಸೋಕ್ ಸೆಲೆಕ್ಟ್ ಆಗಿನಿ. ಅವ ಮಾಡ್ಕೊಂಡು ಉಳಿದಿಲ್ಲ ಅವೇನ ಈಗ ಹೊಂಟೊಂಟ್ಲೆ ಹೋಗ್ತಾನ. ನನ್ನ ಹತ್ರ ನಂದ ಇಲ್ಲ, ಚಂದ ಇಲ್ಲ. ಹ್ಞೂ ಅನ್ನೋಲ್ಲ ನಾನಾದ್ರ. ಅಣ್ಣ ಪಲ್ವಿ ನೋಡಕ್ ಕೆಟ್ಟ ಮಂದಿ ಬಂದಿರಿ. ನಮ್ಮ ಹೆಣ್ಮಕ್ಳು ಅಂದಾರ, ಒಬ್ರು ಇಲ್ಲ. ನಿಮ್ ಗಂಡರ ಮೇಲೆ ಆಣಿ. ಮೈಲಾರಿ ನೋಡಕ್ ಕೆಟ್ಟ ಮಂದಿ ಬಂದಿರಿ. ಅವಿ ಒಟ್ಟು ನಿಮ್ಮ ಹೆಣ್ಣಾಳ ಕೈ ಐತೇವ್ ನೋಡಲ್ಲಿ. ಯಾರು ಅವು ನಮ್ಮ ಆಧಾರ್ ಕಾರ್ಡ್ ಮಂದಿ. ನಿಮಗ ಅವಮಾನ ಆಗಬಾರ್ದಂತ ಕೈ ಎತ್ತ ಸಾಧ್ಯನ ಇಲ್ಲ. ನಾ ಇಲ್ಲ. ಮೈಲಾರಿ ನೋಡಕ್ ಕೆಟ್ಟ ಮಂದಿ ಬಂದಿರಿ ಅಣ್ಣ, ಹುಲಿಗಳೇ ನಮ್ಮನ್ನ ನೋಡಕ್ಕ. ಅಕ್ಕಗಳೇ, ನೀವ್ ಯಾಕೆ ಎತ್ತಿರಿ? ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ನೀವು. ಅವಿ ಅಭಿಮಾನ ಯಾರಪ್ಪನ ಮನೆ ಸ್ವತ್ತದ. ನಾವಿದ್ರ ನೀವು ಹೌದಿಲ್ರಿ, ಅಭಿಮಾನದಿಂದ ನೋಡಕ್ ಬಂದ ರೇಟ್ ಬಂದ್ರಿ ಹುಲಿಗಳು. ಬರ್ರಿ ನಾಳೆ ಬಾ, ಅಡಿಗೆ ಮಾಡಿ ಹಾಕ್ತಿದ್ದೀನಿ ನೋಡಕ್ಕೆ ಅಂತ ಬಾ ನಾಳೆ. ನಾ ದುಡ್ದು ಹಾಕ್ಲಿಕ್ ನೀ ಏನು ಮಾಡಿ ಹಾಕ್ತಿದ್ದೆ ಸುಬ್ಬಿ? ನೀವೇನ್ 4 ದಿನ ಮಾಡಾಕ್ತಿರಿ? ನೀ ನೋಡಿಲೆ, ನೀ ಏನಾರ ಮಾಡಿ ಹಾಕ್ಲಿಲ್ಲ ಅಂದ್ರೆ ನಾಳೆ ತವ್ರ ಮನೆಗೆ ಹೋಗ್ಬಿಡ್ತೇನೆ ನಾ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ಈಗ ಮುಂದಿನದಾಗಿ
ಮೈದಾನ ತಿಳಿ ಕೆಡಿಸೋಬೇಡ. ಅವರು ದುಡ್ದು ಹಾಕಲಿಲ್ಲ ಅಂದ್ರೆ ನೀ ಯಾಕೆ ಟೆನ್ಷನ್ ತೋತಿ? ಅಣ್ಣ ಅಲ್ಲಿ ಒಳಗೆ ಬಸವಣ್ಣ ಅಂತೇಳಿ ಯಾರು ನಿಂತಾರೆ ಸ್ವಲ್ಪ ದೂರ ಸರ್ ನಿಂತು ಬಿಡ್ರಿ ಅಣ್ಣ, ಯಾರು ಟಚ್ ಮಾಡಬೇಡ್ರಿ ದಯವಿಟ್ಟು ಅಣ್ಣ. ಈಗ ಮುಂದಿನದಾಗಿ ತಂಡದ ಖ್ಯಾತ ಗಾಯಕರು ಆರಾಧ್ಯ ಕಲ್ಯಾಣ ಮಠ ಅವರಿಂದ ಒಂದು ಸುಂದರವಾದ ಗೀತೆ ಆರಾಧ್ಯ. ಇರುತ್ತೆ. ಹೆಂಗದ್ರು ಅಣ್ಣ? ಹಾ, ಇದು ಮೊದಲನೇದಾಗಿ ನಮ್ಮೂರ ಕಾರ್ಯಕ್ರಮ ಅಣ್ಣ, ನಿಮ್ಮೂರ ಕಾರ್ಯಕ್ರಮ ಅಂತ ತಿಳ್ಕೊರಿ. ಯಾಕಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬರೋಬ್ಬರಿ ಒಂದು ತಿಂಗಳು ಸತತ ಪ್ರಯತ್ನ ಮಾಡಿವ್ರಿ ಅಣ್ಣ. ಯಾಕಂದ್ರೆ ಪ್ರತಿ ಸರ್ತಿ ಕಾರ್ಯಕ್ರಮ ಮಾಡ್ತಿದ್ವಿ, ಬರೀ ಒಂದು ಜಗಳ ಅಲ್ಲಿ ಏನಾರ ಅಲ್ಲಿ ಅರ್ಧಕ್ಕೆ ನಿಂದಿರ್ತಿತ್ತು. ಈ ಸರ್ತಿ ಹಂಗೆ ಮಾಡಬೇಡ್ರಿ ಅಣ್ಣ. ಇಷ್ಟೆಲ್ಲ ಕಲಾವಿದರು ಬಂದಾರ ಅಂದ್ರೆ ಒಂದು ಎಮ್ಮಿ ಬಂದೈತೆ ಅಂತ ಅವ್ರು ಹಿಂಡ್ಕೊಂಡು ಕೆಸಿಂದ ಹೈನ ಮಾಡ್ಕೊಳ್ಳುವಂತ ನೋಡ್ಕೊರಿ. ಅದಕ್ಕಣ್ಣ ನೀವು ಎಷ್ಟು ಚಂದ ಇರ್ತಿರಲ್ಲ, ನಾವು ಆಟ ಚಂದ ಕಾರ್ಯಕ್ರಮ ಮಾಡ್ತೀವಿ. ಏನು ಹಾಡೋಣ್ರಿ? ಜನಪದ ಹಾಡೋಣ್ರಿ, ಅವ್ನು ಭಕ್ತಿಗೀತೆ ಹಾಡೋಣ್ರಿ, ಜನಪದ ಹಾಡೋಣ್ರಿ. ಅಣ್ಣ ಮಲ್ಲೋನ ಹಾಲು ಹಿಂಡ್ಕೋಕರಿ ರಗತು ಬರುತ್ತಾನ ಹಿಂಡ್ಕೋಬೇಡಪ್ಪ. 3 ತಾಸು ದುಡಿಸ್ಕೊ ನಮ್ಮನ್ನ, ಆಮೇಲೆ ಬೆಳೆಸ್ಕೋಬೇಡ. ಯಾಕೆ ಮೈಲಾರಣ್ಣ? ಯಾಕಂದ್ರಣ್ಣ ಇಷ್ಟೆಲ್ಲ ಕಲಾವಿದರು ಕೂಡ್ಬೇಕಂದ್ರೆ ಅಣ್ಣ ಸಾಮಾನ್ಯ ಮಾತಾಗೋದಿಲ್ರಿ. ಇವತ್ತಲ್ಲಿ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಮಾಡ್ಬೇಕಂದ್ರೆ ಕಡ್ಯಾಕ ಎಲ್ಲರ ನಾವು ಕಾರ್ಯಕ್ರಮ ಮಾಡಿದೆವು 1.5 ಲಕ್ಷ ರೂಪಾಯಿ ಆಗತ್ತೆ ಅಣ್ಣ ಈ ಕಾರ್ಯಕ್ರಮ. ಈ ಒಂದು ಈ ಅಷ್ಟು ಕಲಾವಿದರಿಗೆ ನಾನು ಕೊಟ್ಟಿನಣ್ಣ ಬಹುಮಾನ. ಎಷ್ಟು ಕೊಟ್ಟಿನಪ್ಪ ಅಂದ್ರೆ ಒಂದು ಪ್ರೀತಿ, ಒಂದು ವಿಶ್ವಾಸ ಅನ್ನೋದೊಂದು ಕೊಟ್ಟೇನ್ರಿ. ನಾವು ಒಂದೇ ಒಂದು ತಕ್ಷಣ ಕಾಲ್ ಮಾಡಿಬಿಟ್ರೆ ಅಣ್ಣ ಅಂತ ಅಂದ್ಬಿಟ್ರೆ ಅಣ್ಣ ಈ ಡೇಟಿಗೆ ಇಟ್ಕೊರಿ ಅಣ್ಣ, ನಾ ಬರ್ತೀನಿ ನಿಮ್ಮೂರಲ್ಲ ನನ್ನ ಊರು ಅಂತೇಳಿ ಬಂದು ಮಾಡ್ಕೊಡ್ತೀನಿ ಅಂದ್ರೆ ನಮ್ಮ ಮೈಲಾರಣ್ಣರಾಗಿರ್ಬೋದು, ನಮ್ಮ ಪಲ್ವಿ ಅಮ್ಮರಾಗಿರ್ಬೋದು, ನಮ್ಮ ಚಂದ್ರವಣ್ಣ ಆಗಿರ್ಬೋದು, ಶೇಖವಣ್ಣ ಆಗಿರ್ಬೋದು, ಎಲ್ಲ ಕಲಾವಿದರು ತುಂಬಿರೋದೇ ಧನ್ಯವಾದ ಅಂತ ಹೇಳ್ತಾ ಈ ಮೇನ್ ಮ್ಯಾಟ್ರು ಆಗಿ ಇಲ್ಲಿ ಪ್ರೀತಿಯಾಗಿ ಮೋಸೋದು ಹುಡುಗರು, ನಮ್ಮ ಹುಡುಗರು ಎಷ್ಟು ಜನ ಅದಿರಿಲ್ಲ? ವಾವ್, ನಾನು ಪ್ರೀತಿಯಾಗಿ ಮೋಸೋದವನ ಅಣ್ಣ. ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅಣ್ಣ. ಅದು ಡೈಲಾಗ್ ನಾ ಹೇಳೋದಕ್ಕಿದ್ರೆ ನಮ್ಮ ಗುರುಗಳು ಹೇಳ್ಬಿಡ್ತಾರ. ಲವ್ ಮಾಡಿದ್ದೆ ನಾನೊಂದು ತಪ್ಪ, ಕಾಲೇಜಿಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ. ಹುಡುಗಿ ಕರ್ಕೊಂಡು ಹೋಟೆಲ್ ಕೊಯ್ದ ಕುಡಿಸಿದ್ದೆ ತಮ್ಸಪ್ಪ. ನಾನು ಬಕರ ಮಾಡಿ ಇನ್ನೊಬ್ಬನು ಕೂಡ ಓಡಿ ಹೋದಳ್ರಿ ಗಪ್ಚಿಪ್ಪ, ಓಡಿ ಹೋದಳ್ರಿ ಗಪ್ಚಿಪ್ಪ. ನನ್ನ ಬಾಳ್ಯದಾಗೂ ನನ್ನ ಲೈಫ್ನಾಗೂ ಹಂಗಾಗಿದ್ರಿ ಅಣ್ಣ. ನಾ ಪ್ರೀತಿಯಾಗ ಮೋಸೋದು ಹುಡುಗರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯಾಗ ಮೋಸ ಮಾಡಿ ಬಿಟ್ಟು ಹೋಗ್ಯಾರ ಅಂತ ಭಾಳ ದುಃಖ ಪಡ್ಕೋಬೇಡ್ರಿ. ಯಾಕಂದ್ರೆ ಪ್ರೀತಿಯಾಗ ಮೋಸ ಮಾಡಿ ಬಿಟ್ಟು ಹೋದವ್ರು ಅವ್ರೇ ಆಟ ಮೆರಿತಿರ್ಬೇಕಂದ್ರೆ ಬಿಟ್ಟು ಕೊಟ್ಟ ಮಕ್ಕಳು ನಾವು ಎಷ್ಟು ತಿಂಡಿಲೇ ಮೆರಿಬಾರ್ದು. ಬಾಳ ಅನುಭವ ಐತಿ, ಬಾಳ ಅನುಭವ ಐತಿ. ಅದಕ್ಕೆ ಇವತ್ತು ನಿಮ್ಗೆ ಕೂಡ ಮಾತಾಡ್ಸಕ ನಮ್ಮ ಮಣ್ಣು ಕೂಡಿಸಿಬಿಟ್ಟಿನಲ್ಲಿ. ಬಂದ ನೋಡ ನನ್ನ ಗಾಡಿನ ತಂದಿನಿ ಮಹೇಂದ್ರ ತಾರನ್ನ, ನಿನ್ನ ಗಂಡ ತಿಂಗಳ ತನ್ನ ದುಡಿದಷ್ಟ ನಾ 2 ತಾಸಿನಾಗ ದುಡಿತೇನ. ಅಂತದೇನು ಮಾಡುತ್ತೆ? ನಿನ್ನ ಗಂಡ ತಗೊಳಕ ಬಂದನ ನನ್ನ ಸೆಲ್ಫಿನ. ಹೌದು ಹುಲಿಯ, ನೆನಪ ಆಗಿರಬೇಕ ನಾನು ತಿನ್ನಿಸಿದ ಕುಲುಪಿನ. ಹೌದು ಹಗಲು ಬಾರೋ ಸೂರ. ಹಲಕಟ ಸಾಹಿತ್ಯ ಹುಟ್ಟತಾವ ಹುಡುಗ್ಯರ ಕೈಯ ಬಿಡನ. ಉತ್ತರ ಕರ್ನಾಟಕದಾಗ ಬೆಳೆಸಿನಿ ನಂದೊಂದು ಬ್ರ್ಯಾಂಡ್ ಅನ್ನ. ಏಕಂಟು ಹಗಲು ಬಾರೋ ಸೂರ. ಓಕೆ, ಟ್ರ್ಯಾಕ್ ಸೌಂಡ್. ಕುಲ್ಪಿ ಅಂದ ಕರೆ ಬ್ರ್ಯಾಂಡ್ ಯಾವ್ದು ಹೇಳಿಲ್ಲ ಅದ್ರು. ಓಕೆ, ಟ್ರ್ಯಾಕ್ ಸೌಂಡ್. ಅವೇ ಮುಂದಲ ತಿಂಗಳು 20ನೇ ತಾರೀಕಿಗೆ ಬಾನಿ. ನಮ್ಮ ಗೌಡ್ರದ ಬಡ್ಡೆ ಐತಿ, ನಿನ್ನ ಗಿಫ್ಟ್ ಕೊಟ್ಬಿಡ್ತೀವಿ. ಆಗಸ್ಟ್ 20ಕ್ಕೆ ಐತ್ರಿ ಸಾಹೇಬ್ರಿ. ಹೆಂಗ್ರಿ ನೀವು ನಾ ಮರಿದಿಲ್ಲ, ನೀವು ಮರಿತೀರಿ ನೋಡಿ. ನಮ್ಮ ಗೌಡ್ರಿಗೆ ಗಿಫ್ಟ್ ಕೊಟ್ಟು ಹುಡುಗರು ಮಾತಾಡ್ಸ್ಬಿಡು ಒಮ್ಮೆ, ಸಮಾಧಾನ ಮಾಡ್ಕೊಂತಾವ್ ನಿಮ್ಮ ಹುಡುಗರು. ಹೆಂಗಿದ್ರಪ್ಪ ಹುಲಿಗಳು? ಅವೇ ರಾತ್ರಿ 2 ಗಂಟೆಗೆ ಬಂದ್ರು ಇದೇ ಕೆಕ್ಕ ಇರುತ್ತೆ ನಮ್ಮದು. ಅವೇ ಜೀವನದಾಗ ಡ್ರೆಸ್ ಚೇಂಜ್ ಮಾಡ್ತೀವಿ, ಆದ್ರೆ ಬ್ರ್ಯಾಂಡ್ ಚೇಂಜ್ ಮಾಡೋದಿಲ್ಲ ನಾವು. ನೋಡಲ್ಲಿ ಒರಿಜಿನಲ್ ಚಾಯ್ಸ್ ಹೆಂಗೈತಿ. ನಾವ್ ಇರುತ್ತಾನ ಯಾವತ್ತು ಆರಾಮ ಇರ್ತೀರಿ, ನೀವು ನೆನಪಿಟ್ಕೋರಿ. ಒಂದ್ ಮಾತು ಹೇಳ, ನಮ್ ಗೋಪಾಲ್ ಸರ್ ಹೇಳ್ತಿರ್ತಾರ ಅವಾಗ, ಭಕ್ತರ ಕೈ ಮುಗಿದ್ರ ಆ ದೇವ್ರಿಗೆ ಬೆಲೆ, ಭಕ್ತರ ಕೈ ಮುಗಿದ್ರ ಆ ದೇವ್ರಿಗೆ ಬೆಲೆ. ಊರಾಗ ನಮ್ಮಂತ ಉಡಾಳ್ ಹುಡುಗರಿದ್ರೆ ನಿಮ್ಮಂತ ಹುಡುಗಿಯಾರಿಗೆ ಒಂದು ಬೆಲೆ. ಆದ್ರ ಉಡಾಳ್ತನ ಮಾಡಿದ್ರಿ ನಮ್ಮಪ್ಪ ನಮ್ಮ ಅಣ್ಣನ ಕೈಯಾಗ ಮಾತ್ರ ಸಿಕ್ ಒದ್ದಾಡ್ತೀರಿ, ನೆನಪಿಟ್ಕೋರಿ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, 10 ರೂಪಾಯಿ ಲಿಫ್ಟ್ ಹಚ್ಚು ಹುಡುಗಿಯಾರಿಗೆ ಹೆದರ್ತೀವಿ ಒಬ್ಬ ನಾವು. ಇದು 10 ರೂಪಾಯಿ ಎಲ್ಲ ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ ನಾವು. ಏನಿದ್ರು ಜೀವನದಾಗ 2 ಬ್ರ್ಯಾಂಡ್. ಯಾವ್ಯಾವ್ದು? ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು, ಇವೆ 2 ಬ್ರ್ಯಾಂಡ್ ಬಿಟ್ರಿ ಯಾವ ಬ್ರ್ಯಾಂಡ್ ಇಲ್ಲ. ಅದಕ್ಕ ನಾವು ಕೈ ಬಿಟ್ಟಿವಿ ರೈತರ ಮದುವೆ ಆಗೋದು. ಅದಕ್ಕ ಮಳೆಗಾಲ ಕಮ್ಮಿ ಆಗೈತು ಅಣ್ಣ, ಕಾಲಕ್ಕೆ ಮಳೆ ಆಗೋದು. ನಮ್ಮನ್ನ ಕರೆಕ್ಟ್. ಅವೇ ನಿನ್ನ ಮನ್ಯಾಗ ₹1 ಕೋಟಿ ಬಂಗಾರ ಇರುವ, ₹1 ಕೋಟಿ ಆಸ್ತಿ ಇರಬಹುದು, ಐತಿ. ಆದ್ರೆ 3 ಹೊತ್ತು ಏನ್ ತಿಂದು ಬದುಕ್ತೀನಿ? ರೊಟ್ಟಿ, ಚಪಾತಿ, ಅನ್ನ. ನಿನಗೊಂದ್ ಮಾತು ಹೇಳ್ತೀನಿ, ನಾ ಭಾಳ ಹೇಳ್ತೀನಿ ಇದನ್ನ. ಹೇಳ. ನಿಮ್ಮ ಅಪ್ಪ ಹುಟ್ಟಿದ ಮಗಳಾದ್ರೆ ನೀ ರೈತನ ಮದುವೆಗ ಕೊಲ್ಲಿ ಅಂತಿಲ್ಲ. ನಮ್ಮ ರೈತರು ಬೆಳೆದಿದ್ದ ಅನ್ನ ತಿನ್ನಬೇಡಿ.
ಅದಂಗ ಉಪವಾಸ ಇರ್ನಿ ಅದಂಗ ನನ್ನ ಗಂಡಗ 1.5 ಲಕ್ಷ ರೂಪಾಯಿ ಪಗಾರ ಐತಿ ಆ ಅಮೌಂಟ್ ಅವ್ರಿಗೆ ಕೊಡ್ತೀನಿ ತಗೊಂಡು ಅದನ್ನ ಹೇಳ್ತೀನಿ, ನಿನ್ನ ಗಂಡಗೆ 2 ಲಕ್ಷ ಇದ್ರೇನೋ 3 ಲಕ್ಷ ಇದ್ರೇನೋ ದೋಸ್ತ, 1 ಎಕರೆ ಹೊಲ್ಲಾಗ ಬೆಳೆದಂತ ಜ್ವಾಳದ ರೊಟ್ಟಿನ ತಿಂದು ಬದುಕಬೇಕಕ್ಕೆ ವಿನಃ ಕೋಟಿ ರೂಪಾಯಿ ತಿಂದು ಬದುಕಕ್ಕೆ ಆಗಿಲ್ಲ ಭೂಮಿ ಮ್ಯಾಗ. ಮಕ ನೋಡ, ಮಕ ತೋತ ಡಬರಿಗೈತಿ. ಅಣ್ಣ ನೀವು ಡ್ಯಾನ್ಸ್ ಮಾಡ್ತೀರಿ ಹೆಂಗಾರ ಆಗ್ಲಿ ಮತ್ ಜಿಗದ್ ಬಿತ್ತನೆ ತಿಂತಾಳೆ. ತಾಳಿ ಕೊಟ್ಟಿಟ್ಟು ಸೊಲ್ಲಾಪುರ ಅಡ್ಡಾಟ ಮೇರೆಗೆ ಅದೇ ಸಂಘನ ತೆಗೆದುಕೊಂಡು ಬರ್ತೀವಿ. ಫಸ್ಟ್ ಟೈಮ್ ರೀ ನನ್ನ ಬರ್ತಡೇ ಇಷ್ಟು ಗ್ರ್ಯಾಂಡಾಗಿ ಆಗಿರೋದು. ನನ್ನ ಹುಟ್ಟಿ ಇಷ್ಟು ಎತ್ತರ ಆದ್ರೂ ಒನ್ ಟೈಮೂ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಇದು ಮೆಮೊರೇಬಲ್. ಅದು ನಿಮ್ಮೂರಾಗ ಆಗೈತೆ ಅಂದರೆ ಭಾಳ ಖುಷಿ ಆಗತೈತಿ. ಇದು ಯಾವಾಗೂ ನೆನ್ಪಿಟ್ಕೋತೇವಿ. ಅವಿ ಯಾವಾಗೂ ನೆನಪಿಡ್ಕೋ, ಗಂಡನ ಮನೆಗೆ ಹೋಗಿಂದು ಮರಿಬೇಡ. ಹಂಗೇಗಾಗದಣ್ಣ, ಅವಾಗೂ ಇಲ್ಲೇ ಬಂದು ಮಾಡ್ಕೋತೇವೆ ನಾವು. ಅಣ್ಣ ಅಣ್ಣ ಅಂದ್ರೆ ಕಿವಿನ ಕೇಳಿಸಲ್ಲ ಅವನಿಗೆ. ನಮ್ಮಣ್ಣ ಶಾಣೆ ಅದಣ್ಣ. ಓಕೆ, ಒಳ್ಳೇದಲ್ಲವಿ. 100 ವರ್ಷ ಹೆಂಗೆ ಖುಷಿಯಾಗಿರ. ಯಾಕಂದ್ರೆ ಭಾಳ ಸ್ಟ್ರಗಲ್ ಮಾಡಿ ಬಡತನದಿಂದ ಬಂದಂಥ ವ್ಯಕ್ತಿ ಸರ. ನಾನು ನೋಡ್ದಂಗೆ ಈಗ ಸಹೋದರಿಯ ಕಂಡ ಸಿರಿಯಲ್ಲಿ ಒಂದು ದುರ್ಗಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ. ಇದು ಒಬ್ಬರ ಕಲಾವಿದರದಲ್ರಿ. ಈ ಒಂದು ಕಲಾ ಸಿಂಚನ ತಂಡದೊಳಗೆ ಎಷ್ಟೋ ಜನರ ಕಲಾವಿದರ ಬದುಕನ್ನು ರೂಪಿಸಿಕೊಟ್ಟಂಥ ತಂಡ ನಮ್ಮ ಕಲಾ ಸಿಂಚನ ತಂಡ. ಈ ಒಂದು ಕಲಾ ಸಿಂಚನ ತಂಡಕ್ಕೆ ನಾವೆಲ್ಲ ಕಲಾವಿದರು ಕೂಡ ಸಾಯುವವರೆಗೂ ಕೂಡ ಚಿರಋಣಿ ಆಗಿರ್ತೀವಿ ಸರ್, ನಿಮ್ಮಿಬ್ಬರಿಗೂ ಕೂಡ. ನಿಜವಾಗಿ ಅದೇ ಎಸ್ಪೆಷಲಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಈ ಮ್ಯೂಸಿಕ್ ಮೈಲಾರಿ ಅನ್ನುವಂಥ ಒಬ್ಬ ಕಲಾವಿದನ ಬದುಕು ಕಟ್ಟಿಕೊಟ್ಟಂಥ ತಾಲೂಕು ಅಂದರೂ ತಪ್ಪಾಗಲಿಕ್ಕಿಲ್ಲ. ನಿಜವಾಗಿ ಅತಿ ಹೆಚ್ಚು ಕಾರ್ಯಕ್ರಮ ಮಾಡಿರ್ತಕ್ಕಂಥ ತವರೂರು ಅಂದರೆ ನನ್ನ ಮುದ್ದೇಬಿಹಾಳ ತಾಲೂಕು ಸರ. ನಾ ಯಾವತ್ತೂ ನಿಮ್ಮ ಮುದ್ದೇಬಿಹಾಳ ತಾಲೂಕು ಜನತೆಗೆ ನಾ ಯಾವತ್ತೂ ಚಿರಋಣಿ ಆಗಿರ್ತೀನಿ. ನಿಮ್ಮ ಪ್ರೀತಿಗೆ ನಾ ಯಾವತ್ತೂ ತಲೆಬಾಗ್ತೀನಿ. ನಿಮ್ಮ ಆಶೀರ್ವಾದ ಯಾವತ್ತೂ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ, ಇದೇ ತಿಂಗಳು 18ನೇ ತಾರೀಕಿಗೆ ಗೋಪಾಲನ ನಾವು ಗೋವಾಗೆ ಹೊಂಟೀವಿ. ನೀವು ಏನು ಪದೇ ಪದೇ ಗೋವಾ ಅಂತೀರಿ, ನನ್ನ ಮುಂದೆ ಸೀಕ್ರೆಟ್ ಮೇಂಟೈನ್ ಮಾಡಕತ್ತೀರಿ. ನೀವೇನ ನಿನ್ನ ಮ್ಯಾಗ ಗೋವಾ ಅಂದ್ರೆ ನಿಮ್ಮ ಆಯ್ತು. ಓಕೆ, ಆಮೇಲೆ ಮುಂದೆ ಓಕೆ ರೆಡಿ. ದುರ್ಗಿ ಸಾಂಗ್ ನಿಮ್ಮೆಲ್ಲರ ಅಭಿಮಾನಿಗಳ ಕೊಡೋದು ಎಷ್ಟು ಸತ್ಯ ಆಯ್ತು ಅಣ್ಣ. ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಆಯ್ತು ಅಣ್ಣ. ಹಂಗ ನಮ್ಮ ಹುಡುಗರು ಜೀವನದಾಗಿಂತ ಹುಡುಗಿಯಾರ ಮೋಸ ಮಾಡ್ತಾರೆ ಅನ್ನೋದು ಅಟ್ಟೆ ಸತ್ಯ ಆಯ್ತು. ಥ್ಯಾಂಕ್ ಯು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮಲ್ಲು ಮುದ್ದೇಬಿಹಾಳ ಅವರಿಗೆ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಯಾರು ಚಪ್ಪಾಳೆ ಹೊಡೆದ್ರಿ ಬಸವಣ್ಣ 5 ಸಾರಿಗೆ ಕೊಟ್ಟು ಕಾಪಾಡಲಿ, ಯಾರು ಹೊಡೆದಿಲ್ಲ ಬಸವಣ್ಣ ನಾಳೆಗೆ ನಿಮ್ಮನ್ನ ಚಪ್ಪಾಳೆ ಹೊಡೆಯಂತ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಬರ್ತೀವಿ. ನಮ್ಮ ಮಲ್ಲು ಒಂದ್ಸರಿ ಜೋರ ಚಪ್ಪಾಳೆ. ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ಮ ಮನೆದವ್ರು ನಾನೇ ಏನೋ ಕೇಳಿ ಹೊಡೆದಪ್ಪ. ಓಕೆ, ಈಗ ಪಲ್ಲು ಕಂಠಸಿರಿಯಲ್ಲಿ ಮಲ್ಲೈ ಮುತ್ಯ ಹಿರೇಮಠ ಗುರುಗಳು ಅವರು ನಮ್ಮ ಮಲ್ಲು ಮುದ್ದೇಬಿಹಾಳ ಅವರಿಗೆ 500 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಸ್ವೀಕಾರ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಆತ್ಮೀಯರಾದಂಥ ನಿತುನ ಬಣ್ಣದ ಅಂಗಡಿಯವರು ಈ ಒಂದು ಗೀತೆಗೆ ಚಪ್ಪಾಳೆ. ಏನ್ ಕಿಸಾಕೊಂಡೆ ಮಮ್ಮಿ ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟ್, ನಡ್ಬರ್ಕ್ ಅಂತ ಏನೋ ಫೀಲ್ ಕೊಟ್ಟಿಲ್ಲ ಅವ್ರಿಗೆ. ಅಳು ದುಃಖ ಮನಸ್ಸಲ್ಲಿ ತೋರ್ಸಲ್ ನಾವು ಅದನ್ನ ಒಳಗೆ ಇರ್ತದೆ. ಇನ್ನ ಮಾಡು ಇದು ಸೌಂಡ್ ಅಲ್ಲ, ಸೌಂಡ್ ಹಂಗಿಲ್ಲ. ಏ ಪಲ್ಲು ನಿಮ್ಮ ಅವರು ಅದ ನಿಬ್ರು ಅದಾರಲ್ಲ ಕುಂತಾರ ನೋಡಲ್ಲಿ. ಕೈ ಎತ್ತನ್ನ. ಏ ಮಮ್ಮಿ ಅಳಿಯ ಕೇಳತ್ತಾನ ಅಲ್ಲಿ ತಲೆ ಮೇಲೆ ಸೊರೆ ಹೊಚ್ಕೊಂಡಾರಲ್ಲ ಇಬ್ರು. ಹುಬ್ಬಳ್ಳಿ ಸೀರೆ ಉಟ್ರಲ್ಲ, ಆ ಹುಬ್ಬಳ್ಳಿ ಸೀರಿಟ್ಟಾರ. ಹಿಂದ್ಗಡೆ ಒಬ್ಬಾಕಿ ಕಿವಿಗೆ ತಂಡಿ ಬರಬಾರ್ದಂತ ವಸ್ತ್ರ ಕಟ್ಕೊಂಡ. ವಸ್ತ್ರ ಅಲ್ಲ ಅದ, ಅದೇನ ಅಂತಾರ. ಆ ಇಬ್ರು ಹೋಗ್ ನೋಡ್ ನಮ್ಮವ. ಇಬ್ರು ನಿಮ್ಮ ಅವರನವ್ರ ಅಕ್ಕಿ ಅದಕ್ಕೆ ಆರಾಮದಿರಿ ಇಬ್ರು. ಅಯ್ಯೋ ಸ್ಪೀಕರ್ ಹೋಗ್ಯಾವ ನಿಮ್ಮ ಅವರು. ಯಾಕ ಬೇವ ಹೂ ಅನ್ರಿ, ಕೈ ತೋರ್ಸ್ರಿ. ಆರಾಮದಿರಿಲ್ಲ ನೋಡಲ್ಲಿ. ಅಲ್ಲ ನಗತ್ತಾಳ. ಯಾಕ ಈಗ ನಮ್ಮನೆ ನಗತ್ತಾಳ, ಅವಾಗ ಯಾಕೆ ನಗ್ತಿದ್ಲ? ಅವಾಗ ನಮ್ಮ ಅಪ್ಪಿದ್ದ ಹೀರೋ ನಂಗಿದ್ದ. ನನಗೇನಾಗೈತಿ ಅಣ್ಣ, ನಾ ಹೆಂಗ ನೋಡ ನೋಡಕ ನಿಮ್ಮ ಅಕ್ಕ ತುಂಬಿದ ಬ್ಯಾರಲ್ಲಾಗ್ಯಾಳ. ಎದುರು ಮಾಡ್ತೀನಿ, ಎದುರು ಮಾಡಿ ಇಟ್ಟು ಸ್ವರ್ಗಾಳ. ಓಕೆ, ಸೌಂಡ್ ಮಲ್ಲು ಮುದ್ದೇಬಿಹಾಳ ಅವ್ರು ಬರ್ರಿ. ತಂಡದಾಗ ಭಾರಿ ಸ್ಟ್ರಿಕ್ಟ್ ಮಾಡಿವಣ್ಣ. ಚುರುಮರಿ ಹಾಲು ಒಟ್ಟ ಹಾಕಿಸ್ಕೊಡಲ್ಲ. ಅದು ಏನೇ ಆದ್ರೂ ಕೂಡ ಹಚ್ಚರಿ. ನಿಮ್ಮ ಪ್ರೀತಿ ಇತ್ತಂದ್ರೆ ಅವ್ರು ಕೊಟ್ಟು ಬಿಡ್ರಿ, ಅವ್ರು ತಗೊಂಡ್ಬಿಡ್ತಾರ. ಒಟ್ಟ ಬೇಜಾರು ಮಾಡ್ಕೋಬಾರೆ. ಸೋಸಲ ಮಾಡ್ಕೋತೈತಿ. ಅದಂತೂ ಸತ್ಯ ಅಣ್ಣಸಿ. ಒಟ್ಟ ಕಾಲಾಗ ಹಾಕಿ ತೊಳಂಗಿಲ್ಲ. ಇದು ಕಡ್ಡಾಯವಾಗಿ ನಿಷೇಧ ಮಾಡಿವ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ನಮ್ಮ ತಂಡದ ಕಂಪ್ಲೀಟ್ಲಿ ಓಕೆ. ಥ್ಯಾಂಕ್ ಯು. ನಿಮ್ ಪ್ರೀತಿಗೆ ಧನ್ಯವಾದಗಳು. 1 ಸೆಕೆಂಡ್ ಇರು. ಡ್ಯಾನ್ಸ್ ಐತಿ. ಡ್ಯಾನ್ಸ್ ಓಕೆ. ಜೀ ಕಣವಾಯಿದೆ ಖ್ಯಾತ ಡಿಸಿ ಅವರು. ವಾವ್, ಫ್ಯಾಂಟಾಸ್ಟಿಕ್. ದಾರಿ ಬಿಡ್ರಿ. ಈ ಮಾರುತಿ ಗೆಳೆಯ
ಏ ಮಾರ್ಯ ನಾವು ಗುಲ್ಲೆ ಇದ್ದಾಗ ಓಕೆ ರೆಡಿ ರಾತ್ರಿ ಬಾರೋ ನನ್ ಕಸುರ ಪೈಲ್ವಾನ್ರ ಹಾ ಯಾರ ಪೈಲ್ವಾನ್ರ ಅಲ್ಲಿ ನೋಡಲ್ಲಿ ಕೈ ಹತ್ತಾರ ಕರಿ ರವಿ ಪೈಲ್ವಾನ್ರ ಅಯ್ಯೋ ಅಕ್ಕ ನನಗೆ ನೀನೇ ಬೇಕು ಅಕ್ಕ